ಮುನಿಸು ಮರೆತು ಮತ್ತೆ ಒಂದಾದ್ರ ಜಾರಕಿಹೊಳಿ ಹಾಗೂ ಕತ್ತಿ ಎನ್ನುವಂಥ ಚರ್ಚೆಗಳು ಆಗ್ತಾ ಇರುವಂಥದ್ದು. ಅಂದರೆ ಒಂದೇ ವೇದಿಕೆ, ಒಂದೇ ಕುರ್ಚಿಯಲ್ಲಿದ್ದಾರೆ, ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಈಗ ಹಂಗಾಗಿ ಈ ರೀತಿಯ ಪ್ರಶ್ನೆಗಳು ಈಗ ಮುನಿಸು ಮರೆತು ಒಂದಾದ್ರ ಅನ್ನುವಂಥದ್ದು. ಒಂದೇ ವೇದಿಕೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ರಮೇಶ್ ಕತ್ತಿ ಅವರಿದ್ದಾರೆ. ಅಕ್ಕಪಕ್ಕ ಕುರ್ಚಿಯಲ್ಲಿ ಕುಳಿತು ಇಬ್ಬರು ಮಾತನಾಡಿದ್ದಾರೆ. ಆರೋಗ್ಯರಿ ಗ್ರಾಮದಲ್ಲಿ ಆಯೋಜನೆ ಮಾಡಿರುವಂಥ ಒಂದು ಕಾರ್ಯಕ್ರಮ ಅದು. ದಕ್ಷಿಣ ಭಾರತದ ಜೈನ ಸಮಾವೇಶದಲ್ಲಿ ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಪರಸ್ಪರ ವಾದ ವಿವಾದಕ್ಕೆ ಇಳಿತಿದ್ರು ಈ ಹಿಂದೆ ಇಬ್ಬರು ನಾಯಕರು. ಈಗ ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕ ಕುಳಿತು ನಾಯಕರ ಚರ್ಚೆ ಆಗ್ತಾ ಇದೆ. ರಾಜಕಾರಣ ಅಂತಂದ್ರೇ ಹೀಗೆ ನೋಡಿ, ಒಂದೇ ವೇದಿಕೆಯಲ್ಲಿ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಅಚ್ಚರಿಯ ಬೆಳವಣಿಗೆಯನ್ನು ಕಂಡು ಬೆಂಬಲಿಗರು ಶಾಕ್ ಆಗಿದ್ದಾರೆ. 3 ದಿನಗಳ ಹಿಂದೆ ಶಕ್ತಿ ಪ್ರದರ್ಶನವನ್ನು ರಮೇಶ್ ಕತ್ತಿ ಅವರು ಕೂಡ ಮಾಡಿದರು. ಈಗ ರಮೇಶ್ ಕತ್ತಿಗೆ ಟಾಂಗ್ ಕೊಡ್ತಾ ಇದ್ರು ಸತೀಶ್ ಜಾರಕಿಹೊಳಿ ಅವರು. ಆದರೆ ಈ ಒಂದು ವೇದಿಕೆಯಲ್ಲಿ ಇಬ್ಬರು ನಾಯಕರು ಇರೋದ್ರಿಂದಾಗಿ ತಮ್ಮ ಮುನಿಸನ್ನು ಮರೆತು ರಾಜಕೀಯಕ್ಕಾಗಿ ಒಂದಾದ್ರ ಅಂಥೇಳಿ. ಅಂದರೆ ಇವ್ರದ್ದು ಬೇರೆ ಬೇರೆ ಪಕ್ಷನೇ ಇಬ್ಬರದು. ಒಟ್ಟಿನಲ್ಲಿ ಹಳೆ ದ್ವೇಷ ರಾಜಕೀಯ ದ್ವೇಷ, ಅದು ವೈಯಕ್ತಿಕವಾಗಿ ಅಂತ ಏನಿರೋದಿಲ್ಲ, ರಾಜಕೀಯ ದ್ವೇಷ ಇರುತ್ತೆ. ಬಟ್ ಅದೆಲ್ಲವನ್ನು ಮರೆತು ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಇಲ್ಲಿ ಒಂದಾಗಿದ್ದಾರೆ ಅನ್ನುವಂಥದ್ದು ನೋಡಿ. ಈಗ ಒಂದೇ ವೇದಿಕೆಯಲ್ಲಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಹಾಗೂ ರಮೇಶ್ ಕತ್ತಿ ಅವರಿದ್ದಾರೆ. ರಮೇಶ್ ಕತ್ತಿ ಅವರು ಕೂಡ ಇತ್ತೀಚೆಗೆ ಬೇರೆ ಬೇರೆ ಕಡೆ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ರಾಜಕಾರಣದಲ್ಲಿ ಆ್ಯಕ್ಟಿವ್ ಆಗ್ತಾ ಇದ್ದಾರೆ ರಮೇಶ್ ಕತ್ತಿ ಅವರು. ಈಗ ಜಾರಕಿಹೊಳಿ ಅಂದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಕಾಣಿಸಿಕೊಳ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇದನ್ನು ಕಂಡಿರುವಂಥ ಕಾರ್ಯಕರ್ತರು ಶಾಕ್ಗೆ ಒಳಗಾಗಿದ್ದಾರೆ. ಇದು ಏನು ಅಂತೇಳಿ ಈ ವೇದಿಕೆ ಮೇಲೆ ಕನ್ನಡ ಮಾತುಗಳನ್ನು ಹಂಚ್ಕೊಳ್ಬೇಕಂತ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ. ಅವರು ಮುಂದಿನ ಕಾರ್ಯಕ್ರಮಕ್ಕಾಗಿ ಹೋಗಬೇಕಾಗಿದೆ, ದಯವಿಟ್ಟು ಮಾತಾಡಬೇಕಾಗಿ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ಜೈ ಜಿನೇಂದ್ರ. ಪಂಚಪರಮೇಶ್ವರಿ ಭಗವಾನ್ ಕಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ದಕ್ಷಿಣ ಭಾರತದ ಜೈನ ಸಭೆ 103ನೇ ತ್ರೈವಾರ್ಷಿಕ ಅಧಿವೇಶನದ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಹಬಾಜ್, ಏನು ಇಬ್ಬರು ನಾಯಕರು ಒಂದಾಗಿ ಒಂದೇ ವೇದಿಕೆಯಲ್ಲಿ ಇದ್ದಾರಲ್ಲ, ಏನು ಚರ್ಚೆ ಆಗ್ತಿದೆ ಅಂತ, ಏನಿರ್ಬೋದು ಮುಂದಿನ ಟಾರ್ಗೆಟ್? ಹೌದು ಹೇಮ್ ಕುಮಾರ್, ಏನಂತಂದ್ರೆ ಇದು ಏನು ಕತ್ತೀಫ್ ಕುಟುಂಬ ವರ್ಸಸ್ ಜಾರಕಿಹೊಳಿ ಕುಟುಂಬ ಏನು ಮುಸುಕಿನ ಗುದ್ದಾಟ ನಡೆದಿದೆ. ಇದು ಸುಮಾರು ಒಂದು 3 ತಿಂಗಳಿಂದ ನಿರಂತರವಾಗಿ ಬೆಳಗಾವಿಯಲ್ಲಿ ಚರ್ಚೆಯಲ್ಲಿದೆ. ಆಮೇಲೆ ಮುಂದೆ ಬರುವಂತ DCC ಚುನಾವಣೆಗೂ ಹಾಗೂ ಇವರು ಏನು ಸೊಸೈಟಿ ಏನಿತ್ತು ಅದನ್ನು ಹುಕ್ಕೇರಿಯಲ್ಲಿ ಜಾರಕಿಹೊಳಿ ಅವರು ಪಡೆದುಕೊಂಡಿರುವಂತದ್ದು, ಅವರ ಫಾಲೋವರ್ಸ್ ಕೂಡ ಆ ಒಂದು ಸೊಸೈಟಿಯನ್ನು ಪಡೆದುಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ರಮೇಶ್ ಕತ್ತಿ ಅವರು ಕಳೆದ ಒಂದು 3-4 ದಿನಗಳ ಹಿಂದೆ ಏನೋ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು. ಅದರ ಬೆನ್ನಲ್ಲೇ ಏನು ಸತೀಶ್ ಜಾರಕಿಹೊಳಿ ಅವರು ಕೂಡ ಏನು ಲಿಂಗಾಯತ್ ಲಾಬಿಯನ್ನು ನಡೆಸಿ ನಮ್ಮ ಬೆಳಗಾವಿಯಲ್ಲಿ ಇರುವಂತಹ ನಿಡಸೋಶಿಯ ಸ್ವಾಮೀಜಿ ಅವರನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿರುವಂತದ್ದು. ಆಮೇಲೆ ಏನು ಇವತ್ತು ಏನು ಆರುಗಿರಿಯಲ್ಲಿ ನಡೆಯುತ್ತಿರುವಂತಹ ಜೈನ ಸಮಾವೇಶದಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಪಕ್ಕದಲ್ಲೇ ರಮೇಶ್ ಕತ್ತಿ ಅವರು ಕುಳಿತಿರುವಂತದ್ದು ಬಹಳಷ್ಟು ಚರ್ಚೆ ಆಗಿರುವಂತದ್ದು ಹೇಮ್ ಕುಮಾರ್. ಆಮೇಲೆ ಏನು ಈ ಒಂದು ಇವರು ವೇದಿಕೆ ಮೇಲೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎಲ್ಲಾ ನಾಯಕರು ಇದ್ರೂ ಕೂಡ ವೇದಿಕೆ ದೊಡ್ಡದಾದ್ರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಪಕ್ಕದಲ್ಲಿನೇ ರಮೇಶ್ ಜಾರಕಿಹೊಳಿ ಅವರು ಕುಳಿತು ಒಂದು ಮಾತನಾಡುವಂತ ಏನು ಒಂದು ದೃಶ್ಯಗಳು ಮಾಧ್ಯಮದವ್ರನ್ನ ಕಂಡಿದ ತಕ್ಷಣ ಈ ಒಂದು ಸುದ್ದಿ ಬಹಳಷ್ಟು ಚರ್ಚೆಯಲ್ಲಿ ಇರುವಂತದ್ದು ಹೇಮ್ ಕುಮಾರ್.